ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಶುಕ್ರವಾರ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ನೀಡಿದ್ದ ಭರವಸೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು 15,000 ಹಾಗೂ ಸಹಾಯಕಿಯರ ಗೌರವಧನವನ್ನು 10,000ಕ್ಕೆ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಲು ಅನುದಾನ ಬಿಡುಗಡೆ ಮಾಡಬೇಕು ಹಾಗೂ 3 ರಿಂದ 6 ವರ್ಷದ ಮಕ್ಕಳಿಗೆ ಆರಂಭಿಕ ಬಾಲ್ಯ ಆರೈಕೆ, ಶಿಕ್ಷಣ ಮತ್ತು ಅಭಿವೃದ್ಧಿ ಹಕ್ಕನ್ನು ಕಾನೂನಿನ ಮೂಲಕ ಖಾತರಿಪಡಿಸಬೇಕು ಎಂದು ಒತ್ತಾಯಿಸಿದರು. 2011ರಿಂದ ನಿವೃತ್ತರಾದ ನೌಕರರಿಗೆ ಗ್ರ್ಯಾಚ್ಯುಟಿ ಪಾವತಿಸಬೇಕು. ಮಕ್ಕಳಿಗೆ ಸಮವಸ್ತ್ರ, ಪುಸ್ತಕಗಳು ಹಾಗೂ ಆಟಿಕೆಗಳನ್ನು ಉಚಿತವಾಗಿ ಒದಗಿಸಬೇಕು. 3 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಎಲ್ಲ ಅಂಗನವಾಡಿಗಳನ್ನು ಶಿಶುಪಾಲನಾ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದರು. ಅಂಗನವಾಡಿ ನೌಕರರನ್ನು ಬಿಎಲ್ಒ, ಎಸ್ಐಆರ್ ಹಾಗೂ ಇಲಾಖೇತರ ಕೆಲಸಗಳಿಂದ ಮುಕ್ತಗೊಳಿಸಬೇಕು. ಪೋಷಣ್ ಟ್ರ್ಯಾಕ್ಟರ್ ಹೆಸರಿನಲ್ಲಿ ಕಿರುಕುಳ ನೀಡುವುದನ್ನು ನಿಲ್ಲಿಸಿ ಮೊಬೈಲ್ ಡೇಟಾ ಹಾಗೂ ನಿರ್ವಹಣಾ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಆಗ್ರಹಿಸಿದರು. ಡಿಜಿಟಲ್ ಕೆಲಸಕ್ಕಾಗಿ ಉತ್ತಮ ಗುಣಮಟ್ಟದ ಟ್ಯಾಬ್ಲೆಟ್ ಅಥವಾ ಡೇಟಾ ಪ್ಯಾಕ್ ಒದಗಿಸುವಂತೆ ಒತ್ತಾಯಿಸಿದರು. ಎಫ್ಆರ್ಎಸ್ ಹಾಗೂ ಇಕೆವೈಸಿ ಕಡ್ಡಾಯ ಆದೇಶವನ್ನು ಹಿಂಪಡೆಯಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಮೂಲಸೌಕರ್ಯ, ಶುದ್ಧ ಕುಡಿಯುವ ನೀರು, ಗ್ಯಾಸ್ ಸಂಪರ್ಕ ಹಾಗೂ ಅಡುಗೆ ಸಲಕರಣೆಗಳನ್ನು ಒದಗಿಸಬೇಕು. ಬಾಡಿಗೆ ಕಟ್ಟಡಗಳ ಬಾಡಿಗೆಯನ್ನು ಮಾರುಕಟ್ಟೆ ದರಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಉತ್ತಮ ಗುಣಮಟ್ಟದ ಸ್ಥಳೀಯ ಪೌಷ್ಟಿಕ ಆಹಾರವನ್ನು ನಿಯಮಿತವಾಗಿ ಪೂರೈಸಬೇಕು. ಅಧಿಕೃತ ಸಭೆಗಳಿಗೆ ಹಾಜರಾಗುವ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಟಿಎಡಿಎ ಪಾವತಿಸಬೇಕು. ಅಂಗನವಾಡಿ ನೌಕರರನ್ನು ಕಾಯಂಗೊಳಿಸಿ ಅದುವರೆಗೆ 45 ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಇಡೀ ಭಾರತ ದೇಶದಲ್ಲಿ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರು, ಮಹಿಳಾ ನೌಕರರು, ಅದು ಅಂಗನವಾಡಿ ನೌಕರಿ ಇರಬಹುದು, ಅದು ICDS ಯೋಜನೆ ಮತ್ತು ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರ ದಾಸೋಹ ಯೋಜನೆ ಅಂದರೆ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಮತ್ತು ಆಶಾ ವರ್ಕರ್ಸ್ ಈ ರೀತಿ ಎಲ್ಲ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಮಹಿಳೆಯರು ಸೇರಿ ಪ್ರತಿ ವರ್ಷ ಜೂನ್ 10 ಅವ್ರದ್ದು ಬೇಡಿಕೆಗಳ ದಿನಾಚರಣೆ ಅಂತ ಇರ್ತೈತಿ. ಆದರೆ ಈ ವರ್ಷ ನಾವು ಆ ಬೇಡಿಕೆಗಳ ದಿನಾಚರಣೆಯನ್ನ ಕಪ್ಪು ದಿನಾಚರಣೆಯಾಗಿ ಪರಿವರ್ತನೆ ಮಾಡಿ ಇವತ್ತು ಕಪ್ಪು ದಿನಾಚರಣೆಯನ್ನ ಆಚರಣೆ ಮಾಡಿಸ್ತೀವಿ. ಯಾಕೆ ಕಪ್ಪು ದಿನಾಚರಣೆ ಮಾಡಾಕ್ತೀವಿ ಅಂತಂದ್ರೆ, ಈ ಯೋಜನೆಗಳಿಗೆ ಕೊಡುವಂತ ಅನುದಾನವನ್ನ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ಆ ಎರಡೂ ಸರ್ಕಾರಗಳು ಪ್ರತಿ ವರ್ಷ ಅನುದಾನವನ್ನ ಕಡಿತ ಮಾಡ್ಕೊತ ಬರಾಕ್ತಾರ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಮಗೇನು ಹೆದರಿಕೆ ಅಂತಂದ್ರೆ, ಈ ಅನುದಾನಗಳನ್ನ ಕಡಿತ ಮಾಡಿ ಈ ಯೋಜನೆಗಳನ್ನ ಅಶಕ್ತ ಮಾಡಿ, ಅಂದ್ರೆ ಅದನ್ನ ಬಲಹೀನ ಮಾಡಿ ಇವತ್ತು ಖಾಸಗೀಕರಣ ಮಾಡಿ ಒಗೆಯುವಂತ ಒಂದು ಕುತಂತ್ರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಖಾಸಗೀಕರಣದ ನೀತಿಯನ್ನ ಕೈ ಬಿಡಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ಕಪ್ಪು ದಿನಾಚರಣೆಯನ್ನ ಆಚರಣೆ ಮಾಡಾಕ್ತಿವಿ. ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿಯವರಾಗ್ಲಿ ಮತ್ತು ಅಕ್ಷರ ದಾಸೋಹ ಯೋಜನೆದವರಾಗ್ಲಿ ಮೇಲಿಂದ ಮೇಲೆ ಕೆಲಸದ ಹೊರೆಗಳು ಮಾತ್ರ ಹೆಚ್ಚಾಗತ್ತವು. ಆದ್ರೆ ಯಾವುದೇ ರೀತಿಯಿಂದ ಅವರಿಗೆ ಒಂದು ಕೆಲಸಕ್ಕೆ ತಕ್ಕಂತೆ ಅಂದ್ರೆ ಶ್ರಮಕ್ಕೆ ತಕ್ಕಂತೆ ಇವತ್ತು ವೇತನ ಕೊಡ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಹೇಳಿ ಆದೇಶ ಮಾಡೈತಿ. ಯಾವ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದ್ರೆ, ಒಂದ್ ಅರ್ಥ ನಿಮ್ಗೆ ಹೇಳ್ಬೇಕಂತಂದ್ರೆ, ಉದಾಹರಣೆ, ಇವತ್ತು ಹಾಸ್ಟೆಲ್ನಲ್ಲಿ ಕೆಲಸ ಮಾಡುವಂತ ಅಡಿಗೆದಾರ ಏನಿದ್ದಾರೆ ಅವರಿಗೆ 12,000 ರಿಂದ 20,000 ರೂಪಾಯಿ ಪಗಾರ ಇದೆ. ಇವತ್ತ ಶಾಲೆಯಲ್ಲಿ ಬಿಸಿ ಅಡಿಗೆ ಮಾಡುವಂತವ್ರಿಗೆ ಕೇವಲ 4,600 ರೂಪಾಯಿ ಇದೆ. ಎಲ್ಲಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ? ಅದಕ್ಕೆ ಸರ್ಕಾರದವರು ಅರ್ಥ ಮಾಡ್ಕೋಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಸುಪ್ರೀಂ ಕೋರ್ಟ್ ಹೇಳತಂದ ಮೇಲೆ ಅದನ್ನು ಕೊಡ್ಲೇಬೇಕನ್ನುವಂತ ಒಂದು ಬೇಡಿಕೆ. ಮತ್ತು ಇತ್ತೀಚೆಗೆ FRS ಅಂತೇಳಿ ಅಂದ್ರೆ ಮುಖ ಪರಿಚಯವನ್ನ ಮಾಡಿಕೊಡ್ಬೇಕು, ಮಕ್ಕಳ ಮುಖ ಪರಿಚಯ ಮಾಡಿಕೊಡ್ಬೇಕನ್ನುವಂಥದ್ದು FRS ಅಂತೇಳಿ. ಅಂದ್ರೆ ಒಂದೊಂದು ಬಹಳಷ್ಟು ಗ್ರಾಮಗಳಲ್ಲಿ ಇವತ್ತು ಟವರ್ಗಳು ಇಲ್ಲದೆ ಇರುವುದರಿಂದ FRS ಅನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದನ್ನೇ ಒಂದು ನೆಪ ಇಟ್ಕೊಂಡು ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟು ಕೆಲಸದಿಂದ ವಜಾ ಮಾಡುವಂತ ಪ್ರಕರಣಗಳು ನಡೆಯಕತ್ತವು. ಇದು ನಿಲ್ಲಬೇಕು. ಇಲ್ಲ ಅಂದ್ರೆ ಏನು ವೈಫೈ ಅನ್ನ ಮಾಡಿ ಕೊಡಬೇಕು ಮತ್ತು 5G ಅನ್ನುವಂತ ಒಂದು ಮೊಬೈಲ್ಗಳನ್ನ ಅವರಿಗೆ ಕೊಡಿಸ್ಬೇಕನ್ನುವಂತ ಒಂದು ಬೇಡಿಕೆ. ಮತ್ತು ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟದ ನೌಕರು ಏನಿದ್ದಾರೆ ಅವರಿಗೆ ಕನಿಷ್ಠ ವೇತನ ಶೆಡ್ಯೂಲ್ ನಲ್ಲಿ ಅಂದ್ರೆ ಕನಿಷ್ಠ ವೇತನ ಕಾಯ್ದೆಯಲ್ಲಿ ತರಬೇಕು. ಅವರಿಗೆ ಕನಿಷ್ಠ ವೇತನವನ್ನ ನಿಗದಿ ಮಾಡ್ಬೇಕು. ಯಾಕಂತಂದ್ರೆ ICDS ಯೋಜನೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತಾರೆ, ಸಮಗ್ರ ಬಾಲ ವಿಕಾಸ ಯೋಜನೆ ಬಂದು 50 ವರ್ಷ ಆದ್ರೂ ಇವತ್ತು 50 ವರ್ಷದಿಂದ ಅಂಗನವಾಡಿ ನೌಕರರು ಕೇವಲ ಗೌರವಧನದಲ್ಲಿ ದಿನಗಳನ್ನು ಕಳೆಯಾಕತ್ತಾರೆ. ಆದ್ರೆ ಯಾವುದೇ ರೀತಿಯಿಂದ ಸರ್ಕಾರ ಅವರಿಗೆ ಒಂದು ಕನಿಷ್ಠ ವೇತನ ನಿಗದಿ ಮಾಡಿಲ್ಲ. ಅವ್ರಿಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತೇಳಿ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂತ ಬಡ ಮಹಿಳೆಯರು 26 ವರ್ಷದಿಂದ ಕೆಲಸ ಮಾಡಾಕ್ತಾರೆ. 300 ರಿಂದ ಅವರು ಏನು ಕೆಲಸ ಚಾಲು ಮಾಡಿದ್ರು, ಹೋರಾಟ ಮಾಡಿ ಇವತ್ತು ಅವರಿಗೆ 4,600
ಪೇಮೆಂಟ್ ಕೊಡಾಕ್ತಾರೆ ಸರ್ಕಾರದವರು. ಈ 4,600 ಎದಕ್ಕೂ ಸಾಲುವುದಿಲ್ಲ. ಇವತ್ತು ಪ್ರಧಾನಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿಯವರು ಎಲ್ಲೋ ಒಂದು ಕಡೆ ಹೋಗಿ ಒಂದು ಟಿಫಿನ್ ಮಾಡಿದ್ರೆ 5,000 ರೂಪಾಯಿ ಟಿಫಿನ್ ಮಾಡ್ತಾರೆ. ಆದ್ರೆ ಇವರಿಗೆ ಮಾತ್ರ ಒಂದು ತಿಂಗಳಿಗೆ 4,600 ರೂಪಾಯಿ ಅಂದ್ರೆ ಇದು ಮಲತಾಯಿ ಧೋರಣೆ ಇದೆ. ನಾವು ಹೇಳಕತ್ತೀವಿ 4,600 ಅದು ಕೊಡಬೇಡ್ರಿ. ಒಂದು ತಿಂಗಳು ನೀವು MLAಗಳು, MP ಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು 4,600 ರೂಪಾಯಿದಲ್ಲಿ ಒಂದು ತಿಂಗಳ ಕಳೆಯುವಂತದ್ದು ನೀವು ಮಾಡಿ ತೋರಿಸ್ರಿ. ನಾವೇನೈತೆ 4,600 ರೂಪಾಯಿನ ತಗೋತೀವಿ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಮಗೆ ಮಿನಿಮಮ್ ಏಜ್ ಇವತ್ತಿನ ಇದರ ಪ್ರಕಾರ ಇವತ್ತಿನ ಕ್ಯಾಲರಿ ಏನು 2,700 ಕ್ಯಾಲರಿ ಊಟ ಏನು ಬೇಕಾಗೈತಿ ಮನುಷ್ಯಾಗ, ಆ ಕ್ಯಾಲರಿ ಊಟ ಲೆಕ್ಕ ಹಾಕಿದ್ರೆ ಇವತ್ತು 31,000 ರೂಪಾಯಿ ಕನಿಷ್ಠ ವೇತನ ಬೇಕು ಅನ್ನುವಂಥದ್ದು ನಾವು ಲೆಕ್ಕ ಮಾಡಿ ಹೇಳಿವಿ ಈಗಾಗಲೇ. ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ ಹೇಳಿವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿವಿ. ಕೇಂದ್ರ ಸರ್ಕಾರದವರು ಪ್ರತಿ ವರ್ಷ ಇದು ಮಾಡ್ತೈತಿ, ಕಾರ್ಮಿಕ ಸಮ್ಮೇಳನ ಮಾಡ್ತೈತಿ. ಅದು ಪ್ರತಿ ವರ್ಷ ಮಾಡಿ ಅಲ್ಲಿ ಠರಾವ್ ಮಾಡಿರ್ತಾರ. ಆದ್ರೂ ಏನೈತೆ ಆ ನೀತಿಗಳನ್ನ ಇವತ್ತು ಅನುಸರಿಸಕ್ ತಯಾರಿಲ್ಲ. ಆದ್ದರಿಂದ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಅಂಗನವಾಡಿಗಳಲ್ಲಿ FRS ಅನ್ನ ರದ್ದು ಮಾಡಬೇಕು. ಅಂಗನವಾಡಿಯವರಿಗೆ BLO ಮತ್ತು SR ಕೆಲಸ ಏನ್ ಮಾಡಕ್ ಸಾಕ್ತಾರೆ ಅದು ಬಂದಾಗಬೇಕು. ಮತ್ತು LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತೀನಿ ಅಂತೇಳಿ ಸರ್ಕಾರದವರೇ ಹೇಳಿದ್ರು. ಆದ್ರೆ ಸರ್ಕಾರದವರೇ ಇನ್ನೂವರೆಗೆ ಮಾಡ್ತಾ ಇಲ್ಲ. ಆದ್ದರಿಂದ LKG UKG ಏನೈತಿ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ಬೇಕನ್ನುವಂತ ಬೇಡಿಕೆ ಮತ್ತು ಅಕ್ಷರ ದಾಸೋಹ ಯೋಜನೆಯಲ್ಲಿ ಕೆಲಸ ಮಾಡುವಂತಂದ್ರೆ ಬಿಸಿ ಊಟ ಅವರಿಗೆ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಐತೆ ಅಂತ ಹೇಳಿ ಕೆಲಸದಿಂದ ವಜಾ ಮಾಡುವಂತ ಒಂದು ಕುತಂತ್ರ ಮಾಡಾಕ್ತಾರೆ. ಇರ್ಲಿ, ಒಂದು ಸರ್ಕಾರದ ಆದೇಶ ಐತಿ ಮಕ್ಕಳ ಸಂಖ್ಯೆ ಕಮ್ಮಿ ಆದ್ರೆ ತೆಗೀರಿ ಅಂತೇಳಿ. ಆದ್ರೆ ಇನ್ನೊಂದು ಆದೇಶ ಸರ್ಕಾರವೇ ಮಾಡೈತಿ, ಮಕ್ಕಳ ಸಂಖ್ಯೆ ಎಲ್ಲಿ ಹೆಚ್ಚಾಗೈತಿ ಅವರನ್ನ ಅಲ್ಲಿ ವರ್ಗಾವಣೆ ಮಾಡಿಕೆಸ ಅವರಿಗೆ ಕೆಲಸಕ್ಕೆ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ. ಆ ರೀತಿಯಲ್ಲಿ ಯಾವ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದ ಆದೇಶಗಳನ್ನ ತಾವು ಹೆಂಗ್ ಪಾಲನೆ ಮಾಡ್ತೀರಿ, ಈ ರೀತಿ ಇರುವಂತಹ ಆದೇಶನು ಪಾಲನೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಬೇಡಿಕೆಗಳನ್ನ ಇಟ್ಟುಕೊಂಡು ಕಪ್ಪು ದಿನಾಚರಣೆ ಆಚರಣೆ ಮಾಡಕತ್ತೀವಿ. ಆದ್ದರಿಂದ ನಾವು ಸರ್ಕಾರಕ್ಕೆ ಹೇಳಕತ್ತೀವಿ, ಕೂಡಲೇ ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡಬೇಕು, ಮಕ್ಕಳ ಸಂಖ್ಯೆ ಆಧಾರದಲ್ಲಿ ಯಾರಿಗೂ ತೆಗಿಬಾರದು ಅನ್ನುವಂತ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡತ್ತೀವಿ. ನಮಸ್ಕಾರ. ಬೇಡಿಕೆಗಳನ್ನು ಶೀಘ್ರ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದರು. GM ಜೈನೆ ಖಾನ್, ಪಾರ್ವತಿ ಕೌಚಲ್ಗಿ, ರಾಚಮ್ಮ ರಾಮದುರ್ಗ್, ಮಾಸಾಬಿ ಡಾಲಾಯತ್, ಸುಮನ್ ಗಡಾದ್, ದೇವಕಿ ಹುಕ್ಕೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.